ಮಾತನಾಡುವಾಗ ಉಗ್ಗೋದು ಮತ್ತು ತೊದಲು ಮಾತಾಡ್ತಿರ್ತಾರೆ. ಸೊ ಅಂತ ದೋಷ ನಿವಾರಣೆಗಾಗಿ ಸಹಜ ಶಂಕ ಮುದ್ರೆಯನ್ನ ಪ್ರತಿದಿನ ಒಂದು 3 ಬಾರಿ ಪ್ರಾಕ್ಟೀಸ್ ಮಾಡಿದ್ರೆ ಈ ದೋಷ ನಿವಾರಣೆ ಆಗ್ತೈತಿ. ಕೆಲವೊಬ್ರು ದೊಡ್ಡವರು ಇರ್ಬೋದು, ಸಣ್ಣವರು ಇರ್ಬೋದು. ಸೊ ಮಾತನಾಡೋಬೇಕಾರ ಉಗ್ತೈತಿ, ಅಂದ್ರೆ ಮಾತು ಹೊರಗೆ ಬರ್ತಿರಂಗಿಲ್ಲ, ಗಂಟ್ಲೊಳಗೆ ಇರ್ತೈತಿ, ಮಾತು ಹೊರಗೆ ಬರ್ತಿರಲ್ಲ. ಅಂತ ದೋಷ ನಿವಾರಣೆ ಮತ್ತು ತೊದಲು ಮಾತಾಡ್ತಿರ್ತಾರೆ, ಕೆಲವೊಂದು ಅಕ್ಷರ ಉಚ್ಚಾರ ಆಗಂಗಿಲ್ಲ. ಸೊ ಅದಕ್ಕೂ ಕೂಡ ಈ ಸಹಜ ಶಂಕರ ಮುದ್ರೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತಿ. ಸೊ ಯಾವ ರೀತಿ ಮಾಡ್ಬೇಕ್ರಿ ಇದನ್ನಂತಂದ್ರೆ, ಸೊ ನೀವು ಇದನ್ನ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಮಾಡಿದ್ರೆ ಇನ್ನೂ ಬೆಸ್ಟು. ಸೊ ವಜ್ರಾಸನ ಸ್ಥಿತಿಯೊಳಗೆ ಕೂತ್ಕೊಳಕ್ ಆಗಂಗಿಲ್ಲಪ್ಪ ಅಂತಂದ್ರೆ ಸುಖಾಸನ ಸ್ಥಿತಿಯೊಳಗೆ ಕೂತ್ಕೊಂಡು ಮಾಡ್ರಿ. ಸೊ ಯಾವ ರೀತಿ ಮಾಡೋದು ಸಹಜ ಶಂಕ ಮುದ್ರೆ ಅಂತಂದ್ರೆ, ಎರಡೂ ಕೈಗಳನ್ನ ರೀತಿ ತಗೋರಿ, ಎರಡೂ ಕೈಗಳನ್ನ ಇಂಟರ್ಲಾಕ್ ಮಾಡ್ಕೋಬೇಕು ಈ ರೀತಿ. ಸೊ ಈ ರೀತಿ. ಸೊ ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡ್ಕೋರಿ. ಸೊ ನೆಕ್ಸ್ಟ್ ಹೆಬ್ಬೆರಳು ಏನೈತಲ್ಲ ಈ ರೀತಿ ಮೇಲ್ಮುಖವಾಗಿರ್ಲಿ. ಸೊ ಇದನ್ನ 2 ರೀತಿ ಮಾಡ್ಬೋದು ನೀವು. ಸೊ ಇದು ಮೊದಲನೇದು ಈ ರೀತಿ ಮಾಡ್ಬೋದು, ಸೊ ಈ ರೀತಿ ಇಟ್ಕೋಬಹುದು ಕೈ, ಅಥವಾ ಒಂಚೂರು ಕೆಳಗೆ ಇಟ್ಕೋರಿ. ಸೊ ನಿಮ್ಗೆ ಹೆಂಗ ಅನ್ಸುತ್ತೆ ಅದ ರೀತಿ. ಆಮೇಲೆ ಹೆಬ್ಬೆಟ್ಟು ಏನೈತಲ್ಲ ಒಂದಕ್ಕೊಂದು ಟಚ್ ಇರಬೇಕು ಈ ರೀತಿ ಇದ್ದಾಗ. ಅಕಸ್ಮಾತ್ ಸೊ ಈ ರೀತಿ ನೇರವಾಗಿರ್ಬೇಕು ಹೆಬ್ಬೆರಳು. ಅಕಸ್ಮಾತ್ ನಿಮ್ಗೆ ಈ ರೀತಿ ಪೇನ್ ಅನ್ಸಾಕತ್ತೈತಪ್ಪ ಅಂತಂದ್ರೆ ಇವೆರಡು ಬೆರಳು ಈ ರೀತಿ ಪ್ಲೇಸ್ ಮಾಡ್ಕೋಬಹುದು, ಈ ರೀತಿ ಕೆಳಗೆ. ಸೊ ಇದನ್ನ ಈ ರೀತಿ ಇಟ್ಕೊಂಡು ಕೂತ್ಕೋಬಹುದು, ಕಣ್ಣು ಮುಚ್ಕೋರಿ. ಆಮೇಲೆ ಇದು ಕೇವಲ ಮಾತನಾಡೋದು ಉಗ್ಗೋದು ಮತ್ತು ತೊದಲು ನಿವಾರಣೆಗೆ ಅಷ್ಟೇ ಅಲ್ಲದ, ಸೊ ದ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ಮೆಂಟ್ ಕೂಡ ಮಾಡ್ತೈತಿ.